ಪ್ರಮೋದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ನಿಮ್ಮ ಹೆಸರು ಕೇಳಿದಾಗಲೆಲ್ಲ ಬಹಳ ಹೆಮ್ಮೆ ಅನಿಸೋದು, ಮನೆಯಲ್ಲಿ ತಂದೆ ತಾಯಿಗಳಿಗೊಂದು ಆಸೆ ಇರುತ್ತೆ, ನನ್ನ ಮಗನ ಹೆಸರಿನಿಂದ ನನ್ನನ್ನು ಗುರುತಿಸೋ ಹಾಗಾಗಬೇಕು ಅನ್ನೋದು ತಂದೆ ತಾಯಿಯ ಆಲ್ ಟೈಮ್ ಡ್ರೀಮ್ ಆಗಿರುತ್ತೆ. ಆದರೆ ನಿಮ್ಮ ಹೆಸರಿನ ಮೂಲಕ ನಿಮ್ಮ ಇಡೀ ಊರನ್ನು ಗುರುತಿಸೋದು ಅದು ಒಂಥರ ಗೂಸ್ ಬಂಪ್ಸ್ ಅನ್ನೋ ಫೀಲಿಂಗ್. ಸೊ ಪ್ರಮೋದ್ ಮರವಂತೆ ಅವರ ಮುಂಚೆ ಮರವಂತೆ ಅಂತ ಹೇಳಿದ್ರೆ ಆ ಅಲೆಗಳು, ಆ ಬೀಚ್ನ ಮಾತ್ರ ಕಣ್ತುಂಬ್ಕೊಳ್ತಾ ಇದ್ವಿ. ಇವತ್ತು ಮರವಂತೆ ಅಂದರೆ ಪ್ರಮೋದ್ ಅವರ ಲಿರಿಕ್ಸ್ ಗುನುಗೋ ಹಾಗಾಗತ್ತೆ. ದಟ್ಸ್ ಅ ವಂಡರ್ಫುಲ್ ಜರ್ನಿ ನಿಮ್ಮದು. ಥ್ಯಾಂಕ್ ಯು ಮೇಡಮ್. ಹೇಗನ್ಸುತ್ತೆ? ತುಂಬ ಖುಷಿ. ಅಂದರೆ ಯಾವ ಊರಲ್ಲಿ ನಾವು ಬೆಳೆದು, ಯಾವ ಸಮುದ್ರದ ಮರಳಿನ ಮೇಲೆ ನಾವು ಗೂಡು ಕಟ್ಟಿ ಆಡ್ತಾ ಇದ್ವೋ, ಯಾವ ಅಲೆಗಳ ಸದ್ದನ್ನು ಕೇಳಿ ನಾವು ಬೆಳೆದ್ವೋ, ಆ ಊರು ನಮ್ಮ ಜೊತೆ ಎಲ್ಲೋ ಇದ್ದೇ ಇರುತ್ತೆ. ಅದು ಸೊ ನಾವು ಎಲ್ಲೇ ಬೆಳೆದ್ರು, ಎಲ್ಲೇ ನಿಲ್ಲಿಸಿದ್ರು, ಎಲ್ಲೇ ಎಜುಕೇಷನ್ ಮಾಡಿದ್ರು ಕೂಡ ಊರು ಅನ್ನೋದು ಯಾವಾಗಲೂ ಒಂದು ವಿಶೇಷವಾಗಿದ್ದೇ ಇರುತ್ತೆ. ಸೊ ಆ ಊರಿನ ಹೆಸರನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಒಳ್ಳೆ ಫೀಲಿಂಗು, ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ. ಸೊ ಹೆಸರು ಎಲ್ಲಿ ತನಕ ಚೆನ್ನಾಗಿರುತ್ತೆ ಆವಾಗ ನಮ್ಗೆ ಊರ ಜೊತೆ ನಾವು ಸೇರಿಸ್ಕೊಂಡಿರೋದು ಒಂದು ಖುಷಿ ಕೊಡುತ್ತೆ. ಅದು ಅಗೇನ್ ನನಗೆ ತುಂಬ ಒಂದು ಜವಾಬ್ದಾರಿ ಕೂಡ ನನಗೆ. ಅಂದರೆ ಊರನ್ನು ಹೆಸರಿನ ಜೊತೆ ಸೇರಿಸ್ಕೊಳ್ಳೋದು ಒಂದು, ಆದರೆ ಆ ಊರನ್ನು ನಿಮ್ಮ ಹೆಸರಿನ ಮೂಲಕ ಗುರುತಿಸೋದೊಂದು. ಇವಾಗ ಮರವಂತೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ, ನಿಮ್ಮ ಲಿರಿಕ್ಸ್ ಕೇಳ್ತಾ ಇದ್ದರೆ, ಪ್ರಮೋದ್ ಮರವಂತೆ, ಮರವಂತೆ ಅಂದರೆ ಏನು, ಮರವಂತೆ ಎಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ, ಅವು ಆ ಊರಿನವರ, ಅಂದರೆ ನಿಮ್ಮ ಊರಿನ ಐಡೆಂಟಿಟಿ ನೀವಾಗಿದ್ದೀರಿ. ಹೌ ಯು ಫೀಲ್? ಈ ಥರ ಚರ್ಚೆ ಏನಾದರೂ ಮನೇಲಿ ಆಗಿತ್ತಾ ಯಾವತ್ತಾದರೂ? ಅಂದರೆ ಈ ಥರದ ಚರ್ಚೆ ಏನೋ ಅಂದರೆ ಏನೇನು ಆಗಿದೆ ಅದು ಯಾವತ್ತೂ ಚರ್ಚೆ ಆಗಿಲ್ಲ, ಆ್ಯಂಡ್ ಯಾರಿಗೂ ಊಹೆ ಇರಲಿಲ್ಲ, ಇವನ್ ನನಗೂ ಕೂಡ. ಬಟ್ ಊರು ಇದೆಯಲ್ಲ, ನಮ್ಮ ಮರವಂತೆ ಅನ್ನೋ ಊರು ಆ್ಯಕ್ಚುಲಿ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಅದು ವರ್ಲ್ಡ್ ಫೇಮಸ್. ಸೊ ಎಲ್ಲೇ ನಾನು ಹೋಗಿ ಮರವಂತೆ ಅಂದರೂ ಗೊತ್ತೇ ಇಲ್ಲದೆ ಇರೋ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಅದೇ ಪ್ರಾಬಬ್ಲಿ ಈಗ ಮರವಂತೆ ಅಂದರೆ ಅದು ತುಂಬ ಕಡಿಮೆ ಪರ್ಸೆಂಟೇಜ್. ಅದು ಮರವಂತೆ ಅಂದ ತಕ್ಷಣ ನನಗೆ ಹೇಳ್ತಾರೆ ಅದೇ ಒಂದು ಕಡೆ ಸಮುದ್ರ ಇದೆ, ಒಂದು ಕಡೆ ನದಿ ಇದೆಯಲ್ಲ, ತುಂಬ ಒಳ್ಳೆ ಜಾಗ ಅಂತ. ಸೊ ಅದು ಆಲ್ಮೋಸ್ಟ್ ವರ್ಲ್ಡ್ ಫೇಮಸ್ ಅದು. ಸೊ ಒಂದಿಷ್ಟು ಕೆಲವೊಬ್ರು ಯಾರು ಗೊತ್ತಿರಲ್ಲ ಅವ್ರಿಗೆ ಪ್ರಾಬಬ್ಲಿ ಇತ್ತೀಚೆಗೆ ಅಂದರೆ ಮರವಂತೆ ಅಂತ ಒಂದು ಊರಿದೆ. ನಾನು ಕೆಲವ್ರು ಕೇಳ್ತಾರೆ ಅಂದರೆ ಮರವಂತೆ ಅಂದರೆ ಏನದು ಅಂತ ಎಲ್ಲ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ ನಮ್ಮ ಊರು ಅದೇ. ಅವಾಗ ಹೇಳ್ತಾರೆ ಬೀಚ್ ಇದೆಯಲ್ಲ ಅದೇ ಅಲ್ವಾ, ಅದೇನಾ ಅಂತ ಕೇಳ್ತಾರೆ. ಹೌದು ಹೌದು ಅಂತ. ಬೀಚಿನ ಮರಳು ಮೇಲೆ ಆಡಿ, ಕ್ರಿಕೆಟ್ ಆಡಿ ಎಲ್ಲ ಮುಗಿಸ್ಕೊಂಡು ಭಾವಯಾನದಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಂಡ್ ಇಂಡಸ್ಟ್ರಿ ಇನ್ನೂ ಬೇಕಾಗಿದೆ ಅಂತ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದೆ, ನಿಮ್ಮ ಲಿರಿಕ್ಸ್ಗಳನ್ನು ಕೇಳ್ತಾ ಇದೆ. ಹೌಸ್ ಲೈಫ್? ಹೇಗಿದೆ ಲೈಫ್? ಚೆನ್ನಾಗಿದೆ. ಅಂದರೆ ಎರಡು ನಮಗೆ ಪ್ರೊಫೆಷನ್ ಮತ್ತು ಪ್ಯಾಷನ್ ಅನ್ನೋ ಒಂದು ಪ್ರಪಂಚಕ್ಕೆ ಯಾವಾಗ ನಾವು ಧುಮುಕ್ತೀವಿ, ಯಾವಾಗ ಕಾಲೇಜಿಂದ ಇದು ಮಾಡ್ತೀವಿ, ಸೊ 10ರಲ್ಲಿ ಒಂದು 8 ಜನಕ್ಕೆ ಪ್ಯಾಷನ್ ಫಾಲೋ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಬಹುತೇಕ ಜನರಿಗೆ ಏನಾಗುತ್ತೆ ಅಂದರೆ ಕಮಿಟ್ಮೆಂಟ್ಸ್ ಅಂತ ಅಡ್ಡ ಬರುತ್ತೆ, ಅಥವಾ ಏನೇನೋ ವಿಚಾರಗಳು ಇದಾಗುತ್ತೆ. ಅವರು ಕೆಲವೊಬ್ಬರು ಹೋಗಿ ಇಂಡಸ್ಟ್ರಿಗೆ ಬಂದರೂ ಕೂಡ ರಾಂಗ್ ಪೀಪಲ್ ಜೊತೆ ಇದಾಗ್ತಾರೆ, ಅಥವಾ ರಾಂಗ್ ದಾರಿಯಲ್ಲಿ ಇದಾಗ್ತಾರೆ. ಪಾಪ ಅವ್ರಿಗೆ ಸ್ಟ್ರಗಲ್ಗಳಿಂದಾಗಿ ಮತ್ತೆ ಇಲ್ಲಿ ಬೇಡ, ಇದು ನನಗೆ ಸೇಫಾಗಿ ಆರಾಮಾಗಿ ಒಂದು IT ಯಾವುದೊಂದು ಜಾಬಲ್ಲಿ ಇರೋಣ ಅಂತೇಳಿ ವಾಪಸ್ ಹೋಗ್ತಾರೆ. ಸೊ ಈ ಥರದ್ದೆಲ್ಲ ಆಗೋ ಮಧ್ಯೆ ಎಲ್ಲೋ ಒಂದಿಷ್ಟು ಜನಕ್ಕೆ ಒಂದು ಅದೃಷ್ಟ ಆಗಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ, ಅದು ಒಂದು ದಾರಿ ನಮ್ಮನ್ನು ನೇರವಾಗಿ ಕರ್ಕೊಂಬರುತ್ತೆ ಗೊತ್ತಾ, ಮುಂದೆ ಇಂಡಸ್ಟ್ರಿಗೆ ಒಳಗಡೆ ಸೆಳ್ಕೊಳ್ಳುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತಲ್ಲ, ಅದು ತುಂಬ ಒಂದು ದೊಡ್ಡ ಸೌಭಾಗ್ಯ ಅದು. ಸೊ ಅದು ಆಗಿದೆ ಅನ್ನೋದೇ ನನಗೆ ಸಂತೃಪ್ತಿ. ಮತ್ತು ನಮ್ಮ ಪ್ಯಾಷನ್ ಮತ್ತು ರೇಷನ್ ಎರಡೂ ಒಂದೇ ಆದಾಗ ಅದು ದೊಡ್ಡ ಒಂದು ಸಂತೃಪ್ತಿ. ಅದು ಪ್ರತಿದಿನ ಕೆಲಸ ಮಾಡೋಕ್ಕೂತ ಕೆಲಸ ಅನ್ಸೋದೇ ಇಲ್ಲ ನಮ್ಗೆ ಅದು. ಇವಾಗ ನಾವು ಯೂಶ್ವಲಿ ನಾನು ಮೇ ಬಿ ಒಂದು IT ಜಾಬು ಯಾವುದೊಂದು ಜಾಬಲ್ಲಿ ಆಗಿದ್ದರೆ 9 to 6 ಆದಮೇಲೆ ನನ್ನ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ಆರಾಮಾಗಿ ನಾನು ಮನೆಗೆ ಬಂದು ರಿಲ್ಯಾಕ್ಸ್ ಮಾಡ್ತಿದ್ದೇನೆ. ಬಟ್ ಇವಾಗ ಹಾಗಲ್ಲ, ನಾನು ಎಲ್ಲೋ ನಂದು 10-11 ಗಂಟೆ ತನಕ ಕೆಲಸ ನಡೆಯುತ್ತೆ, ಅಥವಾ ನಾನು ಮಲಗಿ ಸಡನ್ನಾಗಿ ಎಚ್ಚರ ಆದರೂ ಕೂಡ ಯಾವುದೋ ಒಂದು ಲೈನ್ ನಾನು ಇದು ಮಾಡ್ತಿರ್ತೀನಿ. ನನಗೆ ಅದು ಸ್ಟ್ರಗಲ್ ಅನ್ಸೋದೇ ಇಲ್ಲ, ಕೆಲಸ ಅನ್ಸೋದೇ ಇಲ್ಲ. ಸೊ ಪ್ರಾಬಬ್ಲಿ ಇಡೀ ಪ್ರಪಂಚದಲ್ಲಿ ಯಾರು ತುಂಬ ಖುಷಿಯಾಗಿರೋರು ಅಂದರೆ ಯಾರ ಪ್ಯಾಷನ್ ಮತ್ತು ಪ್ರೊಫೆಷನ್ ಎರಡೂ ಒಂದೇ ಆಗಿರುತ್ತೆ ಅವರು ಅನ್ನೋ ಥರ. ಸೊ ಹಾಗಾಗಿ ನನಗೊಂದು ಸಂತೃಪ್ತಿ ಇದೆ ಜೀವನದಲ್ಲಿ. ಯಾವತ್ತು ಲಿರಿಸಿಸ್ಟ್ ಆಗಬಹುದು ಅಂತ ಅನಿಸಿದ ದಿನ ಯಾವುದು? ಅದೇನಾದರೂ ಒಂದು ಘಟನೆ ಇದೆಯಾ? ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ? ಹೌದು, ನಾನು ಸಾಹಿತ್ಯ ಬರಿಬಹುದು. ಅಫ್ಕೋರ್ಸ್ ಸಾಹಿತಿಗಳದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅವರು ಬಾಲ್ಯದಲ್ಲೇ ಗೀಚೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ, ಏನೋ ಒಂದು ಒಟ್ಟು ಗೀಚ್ತಾ ಇರ್ತೀರಿ. ಆದರೆ ನಾನು ಹಿಂಗೆ ಹೋಗಬಹುದು ಅನ್ನೋದಕ್ಕೊಂದು ಸಮಯ ಸಂದರ್ಭ ಅಂತ ಬಂದಿರುತ್ತೆ. ಲಿರಿಸಿಸ್ಟ್ ಆಗಬಹುದು, ನಾನು ಸಾಹಿತ್ಯ ಬರಿಬಹುದು, ಅದು ಸಿನಿಮಾ ರಂಗಕ್ಕೆ ಅಂತ ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ?
ಸೊ ನಾನು ಇಂಜಿನಿಯರಿಂಗಲ್ಲಿದ್ದೆ. ನಾನು ಅವಾಗ ಏನಾದರೂ ಒಂದು ಬೇರೆ ಫೀಲ್ಡಲ್ಲಿ ನಾನು ಇದು ಮಾಡಬೇಕು ಅನ್ನೋದೊಂದಿತ್ತು. ತುಂಬ ಮುಂಚೆಯಿಂದ ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಸಣ್ಣಲ್ಲಿಂದ ಆಸೆ ಅದು. ಬಟ್ ಕ್ರಮೇಣ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಮಗೆ, ಇದು ನಾವು ತುಂಬ ಮುಂಚೆನೇ ಟ್ರೈನಿಂಗ್ ತೊಗೋಬೇಕಿತ್ತು, ತುಂಬ ಅಕಾಡೆಮಿಗೆ ಜಾಯ್ನ್ ಆಗಿ ಅದೆಲ್ಲ ಯಾವುದೂ ಸಾಧ್ಯ ಆಗಿಲ್ಲ ನಮಗೆ, ಇದಾಗಲ್ಲ ಅನ್ನೋದೊಂದು ಗೊತ್ತಾಗ್ಬಿಡುತ್ತೆ. ಆವಾಗ ನನಗೆ ಸಿನಿಮಾ ಅನ್ನೋದು ಮುಂಚೆಯಿಂದ 4 ಗಂಟೆ ಸಿನಿಮಾ ನಾವು ಏನು ನೋಡ್ತಿದ್ವಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ, ಅಲ್ಲಿಂದನೂ ಸಿನಿಮಾ ಸೆಳ್ತಾ, ಹಾಡುಗಳು ಸೆಳ್ತಾ, ಕನ್ನಡ ಸಿನಿಮಾಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಲ್ಲೂ ಸಾಹಿತ್ಯ ಕ್ಷೇತ್ರ ಇದ್ರ ಬಗ್ಗೆ ಏನೂ ಅಷ್ಟು ಜ್ಞಾನ ಇಲ್ಲ. ಇಲ್ಲೂ ನಾವು ಈ ಬಾಲಮಂಗಳ ಇದೆಲ್ಲ ನೋಡ್ತೀವಿ. ಸಾರಿ ಟು ಇಂಟ್ರಪ್ಟ್. ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡ್ತಾ ಇದ್ರಿ, ಸಾಹಿತ್ಯ ಅಂದರೆ ಹಾಡುಗಳನ್ನ ಕೇಳ್ತಾ ಇದ್ರಿ ಅಂತ. ತುಂಬ ಕಾಡಿದ ಸಾಹಿತ್ಯ ಯಾವುದು ಚಿಕ್ಕ ವಯಸ್ಸಿನಲ್ಲೇ ಬಾಯಿಗೆ ಹಿಂಗೆ ಬರ್ತಾ ಇತ್ತು ನನಗೆ ಯಾವಾಗಲೂ ಅಂತ? ಅಂದರೆ ಅವಾಗ ಯಾವುದು ನಮಗೆ ಟೇಪ್ ರೆಕಾರ್ಡ್ರ್ ಇದರಲ್ಲಿ ಯುಗದಲ್ಲಿ ಯಾವ ಕ್ಯಾಸೆಟ್ ನಮ್ಮ ಮನೆಗೆ ಬರುತ್ತೆ ಗೊತ್ತಾ, ಆ ಹಾಡುಗಳೆಲ್ಲ ಸೂಪರ್ ಹಿಟ್ ಅನ್ನೋ ಥರ. ಸೊ ನನಗೆ ಈಗಲೂ ನೆನಪಿದೆ, ನಮ್ಮ ಮನೇಲಿ ಸ್ಪರ್ಶ ಸಿನಿಮಾ ಕ್ಯಾಸೆಟ್ ಇತ್ತು, ಸುದೀಪ್ ಸರ್ದು. ಮಾಂಗಲ್ಯಂ ತಂತು ನಾನಿನ ಕ್ಯಾಸೆಟ್ ಇತ್ತು. ಆಮೇಲೆ ನಲಿವಾ ಗುಲಾಬಿ ಹೂವೆ ಅಂತ ಅದು ಕ್ಯಾಸೆಟ್ ಸೀರೀಸು. ಬಟ್ ಅದರಲ್ಲಿ ಏನು ಮಾಡೋದು, ಎಲ್ಲ ಬೇರೆ ಬೇರೆ ಸಿನಿಮಾಗಳದ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋರಲ್ಲ, ಆ ಥರದ್ದು. ನನಗೆ ಸ್ಪರ್ಶ ಸಿನಿಮಾದ ಹಾಡುಗಳು ತುಂಬ ಇಷ್ಟ. ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು, ಹಾಡುಗಳು ದೊಡ್ಡ ಮಟ್ಟದ ಹಿಟ್. ಅವಾಗ ಲಿರಿಕ್ಸ್ ಏನು ನಮ್ಗೆ ಅರ್ಥನೇನೋ ಗೊತ್ತಿಲ್ಲ, ಒಟ್ಟು ಹಾಡ್ಕೋತಾ ಇರ್ತಿದ್ವಿ ನಾವು. ಸೊ ಆ ಟೈಮಲ್ಲಿ ಅದೇ ಹಾಡುಗಳು ಮತ್ತು ಸಿನಿಮಾ, 4 ಗಂಟೆ ಸಿನಿಮಾ. ಸೊ ಈ ಥರದ್ದು ಒಂದು ಸಿನಿಮಾ ಹಾಡುಗಳ ಗೀಳಿತ್ತು ಬಿಟ್ಟರೆ ಎಲ್ಲೂ ನಮಗೆ ಅದು ಸಾಹಿತ್ಯ ಕ್ಯಾಸೆಟ್ಗಳ ಹಿಂದೆಲ್ಲ ನೋಡ್ತಿದ್ವಿ. ಸಾಹಿತ್ಯ ಕೆ ಕಲ್ಯಾಣ ಅಂತ ಇರೋದು, ಸಾಹಿತ್ಯ ಹಂಸಲೇಖ ಅಂತ ಇರೋದು, ಅದನ್ನು ನೋಡ್ತಿದ್ವಿ ಬಿಟ್ಟರೆ ಎಲ್ಲೂ ನಮಗೆ ಆ ಥರ ಸೀರಿಯಸ್ ಆಗಿ ಅದು ಪ್ರೊಫೆಷನ್ ಆಗುತ್ತೆ ಅಥವಾ ಸಾಹಿತ್ಯ ಅಂತ ಒಂದಿದೆ ಅದನ್ನು ಓದಬೇಕು ಬುಕ್ಗಳನ್ನು ಅದೇನೂ ಇರಲಿಲ್ಲ. ಈ ಬಾಲಮಂಗಳ ತುಂತುರು ಎಲ್ಲ ಓದ್ತಿದ್ವಿ ಅಷ್ಟೇ. ಒಂದು ಸುಮ್ಮನೆ ಆ ಡಿಂಗ ಅನ್ನೋ ಕ್ಯಾರೆಕ್ಟ್ರು, ಲಂಬೋದರ ಅನ್ನೋ ಕ್ಯಾರೆಕ್ಟ್ರು, ಏನೋ ಒಂದು ಅದು ನಮ್ಗೆ ಏನೇ ಅಂದರೂ ಒಂದು ಹೀರೋ ಥರ, ಲಂಬೋದರನೇ ಹೀರೋ, ಡಿಂಗನೇ ಹೀರೋ ಅನ್ನೋ ಥರ ಆ ಫ್ಯಾಂಟಸಿಗಳು. ಸೊ ಆ ಥರ ಇದ್ದ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಸಾಂಗ್ಗಳನ್ನು ಕೇಳ್ತಾ ಒಂದಿಷ್ಟು ಬಸ್ಸಲ್ಲಿ ಹೋಗ್ತಾ ಹೀಗೆ ಸಾಂಗ್ಸನ್ನು ಕೇಳ್ತಾ ನನಗೆ ಅರೆ ಇದು ಎಷ್ಟು ಸಿಂಪಲಾಗಿ ಎಷ್ಟು ಆಳವಾಗಿ ಹೇಳ್ತಾರಲ್ವ ಸಿನಿಮಾ ಸಾಹಿತ್ಯದಲ್ಲಿ. ಅಂದರೆ ಸಿಂಪಲ್ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಗೆ ಅನಿಸುತ್ತೆ ಬರಿಬೋದು, ಎಲ್ಲರೂ ಬರಿಬೋದು ಅನ್ನೋ ಥರದೇ ಅನಿಸುತ್ತೆ ಅದು. ಸೊ ನಾನೇನು ಮಾಡ್ತೀನಿ, ಒಂದಿನ ಒಂದು ಖಾಸಗಿ ಚಾನಲಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇರುತ್ತೆ. ಅದರಲ್ಲಿ ಅದು ಪ್ರಾಬಬ್ಲಿ ಫಸ್ಟ್ ಟೈಮ್ ನಡೆದಿದ್ದು ಅನಿಸುತ್ತೆ, ಲಿರಿಸಿಸ್ಟ್ಗೋಸ್ಕರ ರಿಯಾಲಿಟಿ ಶೋ ಅದು. ಆಲ್ರೆಡಿ ಇರೋ ಹಾಡಿಗೆ ಒಂದು 2 hours ಟೈಮ್ ಕೊಡ್ತಾರೆ. ನೀವು ಅದಕ್ಕೆ ಲಿರಿಕ್ಸ್ ಬರ್ಕೊಂಬಂದು ಅಲ್ಲಿ ಜಡ್ಜಸ್ ಮುಂದೆ ಅದನ್ನು ಒಬ್ಬರು ಸಿಂಗರ್ ಹಾಡ್ತಾರೆ. ಅದನ್ನು ಆವಾಗ ಲಿರಿಕ್ಸ್ ಮೇಲೆ ಅದನ್ನು ಜಡ್ಜ್ಮೆಂಟ್ ಕೊಡ್ತಾಯಿದ್ರು. ನಾನು ಇದನ್ನು ನೋಡಿಬಿಟ್ಟು ಅರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನಾನೇ ಟ್ರೈ ಮಾಡಬಾರ್ದು ಅಂತ ಹೇಳಿ ಆಗ ಇದ್ದಂಥ ಒಂದಿಷ್ಟು ಹಿಟ್ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಇಂಜಿನಿಯರಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಇರುತ್ತೆ ನಮಗೆ, ಏನು ಮಾಡೋದು ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಬರೆಯೋದಕ್ಕೆ ಶುರು ಮಾಡಿ ನಾನು ಬರಿತಾ ಇದ್ದಾಗ ನಾನು ಚೆನ್ನಾಗಿ ಬರಿತಿದ್ದೀನಿ ಏನೋ ಅಂತ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು. ಚೆನ್ನಾಗಿದೆ ಇದು ಏನೋ ಹೊಸದಾಗಿದೆ, ಏನೋ ಇದೆ ಅನ್ಸೋಕ್ಕೆ ಶುರು ಆದಾಗ ಮತ್ತೆ ಒಂದಿಷ್ಟು ಕವಿತೆಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ಬರೆದು ಹಾಕೋಕ್ಕೆ ಶುರು ಮಾಡಿದೆ. ಸಿಕ್ಕಾಪಟ್ಟೆ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅದು ಕ್ರಮೇಣ ನನಗೆ ಓಕೆ ನಾನು ಟ್ರೈ ಮಾಡೋಣ, ಸಿನಿಮಾ ರಂಗಕ್ಕೆ ಟ್ರೈ ಮಾಡೋಣ, ಡೈಲಾಗ್ಸ್ಗಳು ಒಂದಿಷ್ಟು ಬರೆಯೋಕ್ಕೆ ಶುರು ಮಾಡಿದೆ. ಸೊ ನಾನು ಡೈಲಾಗ್ ರೈಟರ್ ಆಗಿ ಲಿರಿಸಿಸ್ಟ್ ಆಗಿ ನಾನು ಹೋಗೋಣ. ಅಂದರೆ ನನ್ನ ತಲೆಯಲ್ಲಿ ಏನಿರುತ್ತೆ ಅಂದರೆ ನಾನು ಜಾಬ್ ಮಾಡ್ತಾಯಿದ್ರು ಕೂಡ ರೈಟರ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ಬೋದು ಬಹುಶಃ ಇದನ್ನು ಎರಡನ್ನೂ ಅಂತ ಅಂದ್ಕೊಂಡೆ. ಸೊ ಆವಾಗ ನಾನು ಡಿಸೈಡ್ ಆಗಿದ್ದು ರೈಟರ್ ಆಗಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ. ರೈಟರ್ ಆದ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರಿ, ಅಂತಿಮವಾಗಿ ಲಿರಿಸಿಸ್ಟ್ ಆಗಿ ನಿಮ್ಮ ಜೀವನ ಕಂಡುಕೊಂಡಿದ್ದೀರಿ. ಆದರೆ ಒಂದು ಇನ್ಸ್ಪಿರೇಷನ್ ಅಂತ ಯಾವಾಗಲೂ ಲೈಫಲ್ಲಿ ಇದ್ದೇ ಇರುತ್ತೆ. ಹೂ ವಾಸ್ ಯುವರ್ ಇನ್ಸ್ಪಿರೇಷನ್? ಆ ಆರಂಭಿಕ ದಿನಗಳಲ್ಲಿ ಯಾರ ಸಾಹಿತ್ಯ ಬಹಳ ಕಾಡ್ತಿತ್ತು ನಿಮಗೆ? ನಮಗೆ ಸೀರಿಯಸ್ಲಿ ನಾವು ಒಬ್ಬ ಸಿನಿಮಾ ಸಾಹಿತಿಗಳನ್ನು ತುಂಬ ಸೀರಿಯಸ್ ಆಗಿ ಅವ್ರ ಹೆಸರು, ಅವ್ರ ಬಗ್ಗೆ ಎಲ್ಲ ಕುತೂಹಲದಿಂದ ತಿಳ್ಕೊಳ್ಳೋಕೆ ಶುರು ಮಾಡಿದ್ದು ಮುಂಗಾರು ಮಳೆ ಬಂದಾಗ, ಜಯಂತ್ ಕಾಯ್ಕಿಣಿ ಅವ್ರದ್ದು. ಅಂದರೆ ಮುಂಗಾರು ಮಳೆಯ ಒಂದು ಪ್ರತಿಯೊಂದು, ನಾನು ಹಾಸ್ಟೆಲಲ್ಲಿ ಇದ್ದಿದ್ದು ನವೋದಯ ಅಂತ, ಅಲ್ಲಿ ನಿಮಗೆ TV ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ ನಮಗೆ. ಯಾರೋ ಒಬ್ಬರು ರಜೆಗೆ ಹುಷಾರಿಲ್ಲ ಅಂತ ಮನೆಗೆ ಹೋಗಿ ಬರೋರು. ಮನೆಗೆ ಹೋಗುವ 2 ದಿನ TV ನೋಡ್ಕೊಂಡು ನ್ಯೂಸ್ ನೋಡ್ಕೊಂಡು ಏನೋ ಬಂದು ಹೇಳೋಣ, ಅದನ್ನು ಬಂದು ಈ ಥರ ಹಾಡು ಬರ್ದಿರೋದು ಹಿಂಗಂತೆ, ಅದ್ರ ಕತೆ ಹಿಂಗಂತೆ, ಮುಂಗಾರು ಮಳೆ ಮೊಲ ಈ ಥರ ಇತ್ತಂತೆ, ಈ ಥರ ಶೂಟ್ ಮಾಡೋದ್ರಂತೆ, ಅವ್ನು ಹೇಳಿರೋದು ಇಡೀ ಸ್ಕೂಲ್ ತುಂಬ ಇದಾಗೋದು. ಸೊ ಆ ಥರ ಅನಿಸ್ತಿದೆ ಯಾಕೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾವು ರಜೆ ಮುಗಿಸ್ಕೊಂಡು ಹೋದಾಗ ನಮಗೆ ಆ ಇನ್ಫಾರ್ಮೇಷನ್ ಬಂತು, ಇದನ್ನು ಬರ್ದಿರೋರು ಯಾರೋ ಜಯಂತ್ ಕಾಯ್ಕಿಣಿ ಅಂತೆ, ಕುಣಿದು ಬಾರಿನ ಅವರೇ ಬರ್ದಿರೋದಂತೆ ಅನ್ನೋಂಥರ. ಸೊ ಆವಾಗ ನಮ್ಗೆ ಅದೊಂದು ಹೆಸರು ಕೇಳಿದ್ವಿ. ಆಮೇಲೆ ನಾವು ಕ್ರಮೇಣ PUC ಎಲ್ಲ ಬರ್ತಾ ಇದ್ದಾಗ ಅವರದ್ದೊಂದು ಹಾಡುಗಳು ಬಂದಾಗ ಈ ಮನಸಾರೆ ಈಗಲೂ ನೆನಪಿದೆ, ಎಲ್ಲೋ ಮಳೆಯಾಗಿದೆ ಎಂದು, ಇದು ಅವರೇ ಬರ್ದಿದಂತೆ, ಗಾಳಿಪಟದ ಹಾಡುಗಳು ಇವರೇ ಬರ್ದಿರೋದಂತೆ. ಸೊ ಆ ಹೆಸರುಗಳನ್ನು ಕೇಳ್ತಾ ಆಮೇಲೆ ನಮಗೆ ಎಕ್ಸ್ಪಾಂಡ್ ಆಗ್ತಾ ಹೋಯಿತು. ನಮಗೆ ಉದಯಶಂಕರ್ ಅವರು, RN ಜಯಗೋಪಾಲ್ ಅವರು, ನಾವೇನು TVಯಲ್ಲಿ ಕೇಳ್ತಿದ್ವಲ್ಲ, ಇವರೆಲ್ಲ ಸಾಹಿತಿಗಳು. ಹಂಸಲೇಖ ಅವರು ಇಷ್ಟೊಂದು ಬರೆದಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಯೋಗರಾಜ್ ಭಟ್ರು ಬರೀತಿದ್ದಾರೆ ಇವಾಗ. ಸೊ ಈ ಥರದ್ದೆಲ್ಲ ನಮಗೆ ಸಾಹಿತ್ಯ ಪ್ರಪಂಚಕ್ಕೆ ಅವರು ನಮಗೆ ಪರಿಚಯ ಆಗ್ತಾ ಹೋದರು. ಅಲ್ಲಿಂದ ಒಂದಿಷ್ಟು
ಕರೆಕ್ಟ್. ಅಲ್ಲಿಂದ ಒಂದಿಷ್ಟು ನನಗೆ ಯಾವ ಹಾಡು ಕೇಳಿದ್ರು ಒಂದು ಇನ್ಸ್ಪಿರೇಷನ್ ಅನ್ಸೋದು. ಈಗ ಅವಾಗ ಸಂಜು ವೆಟ್ಸ್ ಗೀತ ಎಲ್ಲ ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಲ್ಬಮ್. ಅದನ್ನು ಕೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಕವಿರಾಜ್ ಅವರು ಅನ್ಸೋದು. ಈ ಗಾಳಿಪಟದ್ದು ಕೇಳಿದಾಗ ಜಯಂತ್ ಸರ್ ಆಗಿರ್ಬೋದು, ಹೃದಯೇಶ್ ಇವರೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅನ್ಸೋದು. ಸೊ ಇದೇ ಥರ ಅದು ಒಂದು ಸಾಹಿತ್ಯದ ಒಂದು ಇಂಟ್ರೆಸ್ಟ್ ಬೆಳೀತಾ ಹೋಯಿತು ನನಗೆ. ಜಸ್ಟ್ ಅದನ್ನು ಅಪ್ಕೋಬೇಕಷ್ಟೇ, ಆಮೇಲೆ ಅದನ್ನು ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ. ಈ ಸಾಹಿತ್ಯ ಬರವಣಿಗೆ ಇರುತ್ತಲ್ಲ, ಅದು ಎಲ್ರಿಗೂ ಒಲಿಯುವಂಥದ್ದಲ್ಲ. ಅಂದರೆ ಆ ಒಂದು ಭಾವನೆನ ಸಾಹಿತ್ಯಕ್ಕಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಒಂದು ಮ್ಯೂಸಿಕ್ಕು, ಇನ್ನೊಂದು ಸಾಹಿತ್ಯ, ಎರಡರ ಸಮ್ಮಿಲನ ಮನುಷ್ಯನ ಮನಸ್ಸನ್ನು ಮುಟ್ಟುತ್ತೆ ಅಂತಾರೆ. ಈಗ ಸಾಹಿತ್ಯ ಹುಟ್ಟಬೇಕು ಅಂದರೆ ಆ್ಯಸ್ ಅ ಲಿರಿಸಿಸ್ಟ್ ಏನು ವಾತಾವರಣ ಇರಬೇಕು? ನಾನಂತೂ ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ, ಒಂದು ಕಥೆ ಬರಿಬೇಕು ಅಂದರೆ ಒಂದು ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಥವಾ ಒಂದು ಐಸೋಲೇಟೆಡ್ ಪ್ಲೇಸಲ್ಲಿ ಹೋಗ್ತಾರೆ ಅಂತ. ಸಾಹಿತಿಯಾಗಿ ನಮ್ಮ ಜೊತೆ ಶೇರ್ ಮಾಡೋದಾದರೆ, ಇವಾಗ ಯಾರೋ ಒಂದು ಸಾಂದರ್ಭಿಕ ಬಂದು ಹೇಳಿರ್ತಾರೆ, ಇಂತಿಂಥ ಸಂದರ್ಭ, ಹೀರೋ ಹೀರೋಯಿನ್ ವಾಟ್ ಎವರ್ ಇಟ್ ಇಸ್. ಸೊ ನಿಮ್ಮ ಮನಸ್ಸಿನಲ್ಲಿ ಅದು ತಕ್ಷಣಕ್ಕೆ ಬಂದುಬಿಡಬೇಕು, ಆ ನಿಮಿಷಕ್ಕೆ ಆಗಿಬಿಡ್ಬೇಕು ಅಂತಲೂ ಇಲ್ಲ, ಆ ನಿಮಿಷಕ್ಕೆ ಸಿಗಬಾರ್ದು ಅಂತಲೂ ಇಲ್ಲ. ಸಿಚುವೇಶನ್ ಹೆಂಗಿರುತ್ತೆ? ನಿಮ್ಮ ಮನಸ್ಸಿನಲ್ಲಿ ಹಾಡು ಹುಟ್ಟೋ ಸಮಯ ಹೇಗಿರುತ್ತೆ? ಸೊ ನಮಗೆ ಹೆಂಗಾಗುತ್ತೆ ಅಂದರೆ, ಸಿನಿಮಾ ಸಾಹಿತ್ಯದ ವಲಯದಲ್ಲಿ ನಾವು ಬರಿತಾ ನಮಗೊಂದಿಷ್ಟು ವರ್ಕ್ ಪ್ರೆಷರು ಅದು ಇದು. ಸೊ ಹಾಗಾಗಿ ನಾವು ಜಾಸ್ತಿ, ನನಗೆ ಈಗಲೂ ನನಗೊಂದು ಸಮುದ್ರದ ಎದುರುಗಡೆ ಹೋಗಿ ಕೂತ್ರೆ ನನಗೆ ಬರೆಯೋಕ್ಕಾಗಲ್ಲ. ಬಿಕಾಸ್ ನಾನು ಅಲ್ಲಿ ಒಂದು ಚಿಕ್ಕ ಮಗು ಥರ ಸಮುದ್ರ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ತುಂಬ ಡೈವರ್ಟ್ ಆಗಿಬಿಡುತ್ತೆ ಮೈಂಡು. ನಾನು ಅದನ್ನು ಟ್ರೈ ಕೂಡ ಮಾಡಿದ್ದೀನಿ. ನನಗೆ ಸಮುದ್ರದ ಎದುರುಗಡೆ ಹೋಗಿ ಕೂತ್ರೆ ಬರೆಯೋಕ್ಕಾಗಲ್ಲ. ಎಲ್ಲೋ ಒಂದು ಕೆರೆ ಮುಂದೆ ಅಥವಾ ಪ್ರಶಾಂತವಾದ ಜಾಗದಲ್ಲಿ ಹೋಗಿ ಕೂಡಲೇ ಅಲ್ಲಿ ನನಗೆ ಬರೆಯೋಕ್ಕಾಗಲ್ಲ. ನನಗೆ ಎಲ್ಲೇ ಇರಲಿ, ನನಗೆ ಒಂದು ಮಾರ್ಕೆಟಲ್ಲಾದರೂ ಓಕೆ, ಎಲ್ಲೇ ಆದರೂ ಓಕೆ, ನನಗೆ ವೈಬ್ರೇಷನ್ ಚೆನ್ನಾಗಿರ್ಬೇಕು ಅಲ್ಲಿ. ಆ್ಯಂಡ್ ನನ್ನೊಳಗಡೆ ನನ್ನ ಮೂಡ್ ಚೆನ್ನಾಗಿರಬೇಕು, ಮತ್ತು ವೈಬ್ರೇಷನ್ ಏನು ಇನ್ಪುಟ್ಸ್ ಕೊಡ್ತಿದ್ದಾರೆ ಅವ್ರ ವೈಬ್ರೇಷನ್ ಚೆನ್ನಾಗಿರಬೇಕು. ಸೊ ನನಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಜಾಸ್ತಿ ಹಾಡುಗಳನ್ನು ಔಟ್ ಆಫ್, ಅಂದರೆ ನನ್ನ ಮನೆಯಿಂದ ಆಚೆ ಬರೆದಿರೋದಂತೂ ಸ್ಟುಡಿಯೋಗಳಲ್ಲಿ. ಸೊ ನನಗೆ ಹೆಚ್ಚಿನ ಮ್ಯೂಸಿಕ್ ಸ್ಟುಡಿಯೋಗಳಲ್ಲಿ ತುಂಬ ಅದ್ಭುತವಾದಂಥ ಒಂದು ವೈಬ್ರೇಷನ್ ಇರುತ್ತೆ. ಸೊ ಅಲ್ಲೊಂದು ಕ್ರಿಯೇಟಿವ್ ವೈಬ್ರೇಷನ್ ಇರುತ್ತೆ. ಜನ ಡೈರೆಕ್ಟರ್ ಯಾರೋ ಬರ್ತಾರೆ, ಅವ್ರು ನನಗೆ ಇನ್ಸ್ಪೈರ್ ಮಾಡ್ತಿರ್ತಾರೆ, ಏನೋ ಹೇಳ್ತಿರ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಆ ನನ್ನ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ತುಂಬ ಮ್ಯಾಟ್ರ್ ಆಗ್ತಾರೆ. ಕೆಲವೊಂದು ಸಾಂಗ್ಗಳು ಹಾಗೆ ಆಗಿದೆ, ತುಂಬ ವ್ಯಕ್ತಿಗಳು ತುಂಬ ನೆಗೆಟಿವ್ ಆಗಿ ಏನೇನೋ ಮಾತಾಡ್ತಿದ್ರೆ ಅಥವಾ ನೆಗೆಟಿವ್ ಏನೋ ಪಾಸ್ ಮಾಡ್ತಿದ್ರೆ ನನಗೆ ವರ್ಕ್ ಆಗಲ್ಲ ಅಲ್ಲಿ. ಸೊ ಆ ಲೈನ್ಸ್ ತುಂಬ ಲೇಟ್ ಆಗಿಬಿಡುತ್ತೆ. ಕೆಲವೊಂದೆಲ್ಲ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದಿದ್ಯಾ, ಇವ್ರ ಜೊತೆ ವರ್ಕ್ ಆಗ್ತಿಲ್ಲ ನನಗೆ? ಇಲ್ಲ, ನಾನೇ ಆ ಥರ ಏನು ಕೈ ಬಿಟ್ಟಿರೋದು ಆ ಥರ ಏನಿಲ್ಲ. ಸೊ ಅದು ಟೈಮ್ ತೊಗೋತೀವಿ. ಈಗ ಇಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ, ಸರ್ ನನಗೆ ಯಾಕೋ ವರ್ಕ್ ಆಗ್ತಿಲ್ಲ, ನಾನು ನಾಳೆ ಬರಿತೀನಿ ಅಂತೆಲ್ಲ ಬರೆದು ಕಳಿಸ್ತೀನಿ ಅಂತೆಲ್ಲ ಹೇಳಿ ಅದೊಂದು ಈಸಿಯಾಗಿ, ಅಂದರೆ ಆರಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ ನಾವು. ಸೊ ಬಟ್ ಮೇಯ್ನ್ ಅಂದರೆ ಮೂಮೆಂಟು ಮತ್ತು ವೈಬ್ರೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ ಬರೆಯೋದಕ್ಕೆ. ಸಾಹಿತಿ ಆಗಿ ಈಗ ಬರವಣಿಗೆ ಬರಿತಾ ಇರ್ತೀರಿ, ಥಾಟ್ ಪ್ರೋಸೆಸ್ ಬ್ರೇಕ್ ಆಗ್ತಿರುತ್ತಾ? ಅಥವಾ ನಾನು ರವಿ ಬೆಳಗೆಯವರವರ ಬಗ್ಗೆ ಕೇಳ್ತಾ ಇದ್ದೆ, ಅಂದರೆ ಬರಹಗಾರರಾಗಿ ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಅವ್ರು ಒಂದು ಕಾಟ್ ಮಾಡ್ತಾ ಇರಲಿಲ್ಲಂತೆ, ಅವರ ಥಾಟ್ ಪ್ರೋಸೆಸ್ ಅಷ್ಟು ಸ್ಮೂತ್ ಇರ್ತಿತ್ತು ಅಂತ. ಒನ್ಸ್ ಹಿ ಸ್ಟಾರ್ಟ್ಸ್ ರೈಟಿಂಗ್ ಎಂಡ್ ಆಗೋವರೆಗೆ ಅವರೆಲ್ಲೂ ಕಾಟ್ ಮಾಡ್ತಿರ್ಲಿಲ್ಲ, ಅವರ ಥಾಟ್ ಪ್ರೋಸೆಸ್ ಅಷ್ಟು ಕ್ಲಿಯರ್ ಇರ್ತಿತ್ತು ಅಂತ. ಸಾಹಿತಿಗಳು ಹಾಗೇನಾ? ಇಲ್ಲ, ಸಿನಿಮಾ ಸಾಹಿತ್ಯ ಹೆಂಗಾಗುತ್ತೆ ಅಂದರೆ, ಈಗ ನಾನು ಯಾವುದೋ ಒಂದು ಕವಿತೆ ಬರೆಯೋಕೆ ಕೂತ್ರೆ ಅದು ಒಂದು ಬರೆಯೋವರೆಗೂ ನಾವೇನು ಬೇರೆ ಇದು ಮಾಡಲ್ಲ, ಅದು ತುಂಬ ನಮ್ಮ ಒಳಗಿಂದ ಬರುವಂಥದ್ದು. ಅದು ಆ ಮೂಮೆಂಟ್ ಬಿಟ್ಟರೆ ಮತ್ತೆ ಅದು ಗೊತ್ತಿರಲ್ಲ, ಎಲ್ಲಿ ಅದು ಲೈನ್ಸ್ಗಳು ಏನಾಯಿತೋ, ಯಾವ ಥಾಟ್ ಬಂದಿತ್ತೋ ಗೊತ್ತಿರಲ್ಲ. ಸಿನಿಮಾದ ಹೆಂಗಾಗುತ್ತೆ ಅಂದರೆ, ನಮಗೆ ಏನೋ ಒಂದು ವಾವ್ ಫ್ಯಾಕ್ಟ್ರಿಗಳು ಬೇಕಾಗಿರುತ್ತೆ ಓಪನಿಂಗಲ್ಲಿ. ಸೊ ಅದು ಸ್ಪೆಷಲಿ ಫಸ್ಟ್ ಲೈನ್ ಅಂತ ಬಂದರೆ ಅಥವಾ ಹುಕ್ ಅಂತ ಬಂದರೆ ನಾವು ಅದಕ್ಕೆ ತುಂಬ ಟೈಮ್ ತೊಗೋತೀವಿ. ಈಗ ನನಗೆ ಇವತ್ತು ಬೆಳಿಗ್ಗೆ ಕೂತಾಗ ಅದು ಬಂತು ಅಂದರೆ ಓಕೆ, ಬಂದಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಸ್ವಲ್ಪ ಡೈವರ್ಟ್ ಆಗ್ತೀನಿ. ಒಂದು 15 ನಿಮಿಷ ನಿದ್ದೆ ಮಾಡೋದಾಗಿರ್ಬೋದು, ಅಥವಾ ಫೋನ್ ನೋಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಪುಸ್ತಕ ಓದೋದಾಗಿರ್ಬೋದು, ಇಲ್ಲ ನನಗೆ ಟೈಮ್ ಇದೆ ಅಂದರೆ ನಾನು ಆಚೆಲ್ಲಾದರೂ ವಾಕ್ ಮಾಡ್ಕೊಂಬರೋದಾಗಿರ್ಬೋದು. ಈ ಥರ ಟೈಮ್ ಕೊಟ್ಟು ಯಾವ ಮೂಮೆಂಟಲ್ಲಿ ಏನು ಬರುತ್ತೆ ಗೊತ್ತಾಗಲ್ಲ. ಯಾಕಂದರೆ ನಾವು ಮೆಲಡಿಗೆ ಬರೀಬೇಕು, ಟ್ಯೂನ್ ಬರೀಬೇಕು, ಆ ಮೀಟ್ರಿಂಗ್ ಸ್ಕ್ಯಾನಿಂಗಿಗೆ ಬರೀಬೇಕು. ಸೊ ಅಲ್ಲಿ ಎಷ್ಟೋ ಸತಿ ನನಗೆ ಗಾಡಿಯಲ್ಲಿ ಹೋಗ್ತಾ ನನಗೆ ಲೈನ್ಸ್ ಬಂದಿದ್ದು ಇದೆ. ತುಂಬ ಲೈನ್ಸ್ಗಳು ನನಗೆ ಗಾಡಿಯಲ್ಲಿ ಹೋಗ್ತಾ, ಇಲ್ಲ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಂದುಬಿಡುತ್ತೆ, ಊಟ ಮಾಡ್ತಿರ್ಬೇಕಾದ್ರೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವೇನು ಕವಿತೆ ಕವನ ಬರಿತೀವಿ, ಆ ಪ್ಯಾಟರ್ನಲ್ಲಿ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಪ್ರೆಷರ್ ಇರುತ್ತೆ. ಈಗ ನನಗೆ ಒಂದು 4 ಸಾಂಗ್ ಇದ್ದರೆ 4 ಡೇಸಲ್ಲಿ ಕೊಡಬೇಕು ಅಂದರೆ, ಒಂದು ದಿನದಲ್ಲಿ ಒಂದು ಸಾಂಗ್ ಮುಗಿಸ್ಬೇಕು ಅಂದರೆ ಆ ಪ್ರೆಷರ್ ಇರುತ್ತೆ. ನನಗೆ ಈ ಒಂದು ಸಾಂಗ್ ಡಿಲೇ ಆಯ್ತಲ್ಲ ಅಂದರೆ ಅದರ ಎಫೆಕ್ಟ್ ಇನ್ನೊಂದು ಸಾಂಗ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ನಮಗೆ ಟೈಮ್ ಡ್ಯೂರೇಷನ್ ಆಗಿರ್ಬೋದು, ಆ್ಯಂಡ್ ಎಲ್ಲದು ಟೈಮ್ ಲೈನ್ ಎಲ್ಲದು ಅದನ್ನು ನಮ್ಮ ಮೈಂಡೇ ಕ್ರಮೇಣ, ಈಗ ಒಂದಿಷ್ಟು ವರ್ಷ ಜರ್ನಿ ಆಗುತ್ತಲ್ಲ, ಇನಿಷಿಯಲಿ ತುಂಬ ಕಷ್ಟ ಅನಿಸೋದು, ಪ್ರೆಷರ್ ಇದೆ, ಹೆಂಗೆ ಬರೆಯೋದು ಅಂತ. ಬಟ್ ಇವಾಗ ಬರ್ತಾ ಅದನ್ನೆಲ್ಲ
ಮೈಂಡೇ ಅಡಾಪ್ಟ್ ಆಗ್ತಾ ಇದೆ ಅದಕ್ಕೆ. ಸ್ವಿಚ್ ಆಗೋದು ಅಷ್ಟು ಈಸಿ ಇರುತ್ತಾ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ? ವಿತಿನ್ ಅ ಡೇ ಆಗ್ಬಿಡತ್ತಾ ಅದು? ಇಲ್ಲ, ಅದು ಇವಾಗ ಈಸಿ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ ನಾನು ಬೇಗ 5:30 ಎದ್ದು 7 ಗಂಟೆ ಒಳಗಡೆ ಒಂದು ಪಲ್ಲವಿ ಬರೆದು ಮುಗಿಸಿದ್ರೆ, ಬಟ್ ನನಗೆ ಬ್ರೇಕ್ ಬೇಕು ಕಂಟಿನ್ಯೂಸ್ಲಿ. ಅದು ಟಕ್ ಅಂತ ಪಟ್ಟ ಇದಕ್ಕೆ ಶಿಫ್ಟ್ ಆಗೋಕ್ಕಾಗಲ್ಲ. ಒಂದು ತಿಂಡಿ ತಿನ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಮತ್ತೆ ನಾನು ಇದಕ್ಕೆ ಬರ್ತೀನಿ, ಇನ್ನೊಂದು ಸಾಂಗಿಗೆ ಬರ್ತೀನಿ. ಅದು ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಇತ್ತೀಚೆಗೆ ಅದು.